ಮೋದಿ ವಿರುದ್ಧ ಬಾಂಬ್ ಸಿಡಿಸಿದ ಬಿಜೆಪಿ ಹಿರಿಯ ನಾಯಕ ಮಹಿಳೆಯರು ಮೋದಿ ಜೊತೆ ಮಲಗಿ ಮಂತ್ರಿಯಾಗಿದ್ದಾರೆ ಅಂತ ಅಂದ್ರು. ರಾಜಕಾರಣವನ್ನ ವ್ಯಕ್ತಿ ಪೂಜೆಗೆ ತಿರುಗಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. मैं 3-4 नाम महिला का दे सकते हैं जो एमपी बने हैं, वो जाकर सोना पड़ा उनके साथ, मोदी के साथ एक मिनिस्टर बने हैं सोकर. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ರಾಜಕಾರಣದಲ್ಲಿ ಕೆಲವೊಮ್ಮೆ ಆರೋಪಗಳು ಪ್ರತ್ಯಾರೋಪಗಳು ಸಾಮಾನ್ಯ, ಆದರೆ ಕೆಲವು ಹೇಳಿಕೆಗಳು ಎಷ್ಟು ಗಂಭೀರವಾಗಿರುತ್ತೆ ಅಂತಂದ್ರೆ ಅವು ಕೇವಲ ರಾಜಕೀಯ ಟೀಕೆಯಷ್ಟೇ ಅಲ್ಲ, ನಮ್ಮ ಪ್ರಜಾಪ್ರಭುತ್ವದ ಗುಣಮಟ್ಟದ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನೇ ಎತ್ತುತ್ತೆ. ಈಗ ಬಂದಿರೋದು ಸಹ ಅಂತಹದ್ದೇ ಒಂದು ಆರೋಪ. ಭಾರತದ ದೊಡ್ಡ ಹೆಸರುಗಳು ಎಪ್ಸ್ಟೀನ್ ಫೈಲ್ಸ್ ಜೊತೆಗೆ ಬಂದಿದೆ. ಕೆಲವು ಮಹಿಳೆಯರು ಮೋದಿ ಜೊತೆ ಮಲಗಿದ್ರು, 3-4 ಮಂದಿ ಎಂಪಿ ಕೂಡ ಆದ್ರು, ಒಬ್ರು ಮಂತ್ರಿ ಕೂಡ ಆದ್ರು. ಇದನ್ನ ಹೇಳಿದವರು ಹಾದಿ ಬೀದಿಯಲ್ಲಿ ಹೋಗೋ ಪುಂಡರಲ್ಲ, ವಿರೋಧ ಪಕ್ಷದವರ ಟೀಕೆಯೂ ಅಲ್ಲ. ಬಿಜೆಪಿಯ ತನ್ನದೇ ಹಿರಿಯ ನಾಯಕ, 6 ಬಾರಿ ಸಂಸದರಾಗಿದ್ದವರು, 2 ಬಾರಿ ಕೇಂದ್ರ ಮಂತ್ರಿಯಾಗಿದ್ದವರು, ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಸುಬ್ರಮಣಿಯನ್ ಸ್ವಾಮಿ. ಇವರು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಕೊಟ್ಟ ಹೇಳಿಕೆ ಇದು. देखो, ये एक बीमारी है, कुछ भी कहें, बीमारी है. तो जाते हैं. अब मैं 3-4 नाम महिला का दे सकते हैं जो एमपी बने हैं, वो जाकर सोना पड़ा उनके साथ, मोदी के साथ एक मिनिस्टर बने हैं सोकर. ಬಿಜೆಪಿಯಲ್ಲಿ ಹಲವು ಮಹಿಳಾ ಎಂಪಿಗಳು ಟಿಕೆಟ್ ಪಡಿಬೇಕು ಅಂತಂದ್ರೆ ಮೊದಲು ಮೋದಿ ಜೊತೆಗೆ ಹಾಸಿಗೆಯನ್ನು ಹಂಚಿಕೊಳ್ಬೇಕಾಗಿತ್ತು. ಒಬ್ಬಾಕೆ ಸಂಪುಟದಲ್ಲಿ ಸಚಿವೆಯೂ ಆದದ್ದು ಹೀಗೆಯೇ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೇವಲ ಒಂದು ಹೇಳಿಕೆ ಅಷ್ಟೇ ಅಲ್ಲ, ಭಾರತದ ರಾಜಕಾರಣ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅನ್ನೋದರ ಸ್ಪಷ್ಟ ಉದಾಹರಣೆ. ರಾಜಕೀಯದಲ್ಲಿ ವಿರೋಧ ಪಕ್ಷದವರು ಆರೋಪ ಮಾಡಿದ್ರೆ ಅದಕ್ಕೆ ಒಂದು ಮಟ್ಟಿಗೆ ಅನುಮಾನವನ್ನು ವ್ಯಕ್ತಪಡಿಸಬಹುದು, ಆದರೆ ಅದೇ ಪಕ್ಷದ ಹಿರಿಯ ನಾಯಕರು ಇಂತಹ ಗಂಭೀರ ಆರೋಪಗಳನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಗಂಭೀರ ಪ್ರಶ್ನೆಗಳನ್ನೇ ಎತ್ತುತ್ತೆ. ಒಬ್ಬ ನಾಯಕ, ಅದರಲ್ಲೂ ವಿಶೇಷವಾಗಿ ಹಲವು ವರ್ಷಗಳ ಅನುಭವ ಹೊಂದಿರುವಂತಹ ವ್ಯಕ್ತಿ ಇಂಥ ಹೇಳಿಕೆಯನ್ನು ಕೊಟ್ಟಾಗ ಅದು ಸಾಮಾನ್ಯ ಮಾತಾಗೋದಿಲ್ಲ, ಅದು ಸಾರ್ವಜನಿಕ ಚರ್ಚೆಗೂ ಕಾರಣ ಆಗ್ಬಿಡುತ್ತೆ. ಅದೇ ರೀತಿ ಸುಬ್ರಮಣಿಯನ್ ಸ್ವಾಮಿ ಅವರು ಬಿಜೆಪಿಯ ದೀರ್ಘಕಾಲದ ನಾಯಕ. ಮೋದಿ ಸರ್ಕಾರದ ವಿರುದ್ಧ ಅವರು ಹಲವಾರು ಬಾರಿ ತೀವ್ರವಾಗಿ ಮಾತಾಡಿದ್ದಾರೆ, ಆದರೆ ಈ ಬಾರಿ ಅವರ ಹೇಳಿಕೆ ಎಲ್ಲರನ್ನ ದಂಗುಬಡಿಸಿದೆ. ಇದು ಸುಮ್ಮನೆ ಮಾಡಿರುವಂತಹ ಒಂದು ಟೀಕೆ ಅಲ್ಲ. ಅವರು ಎಪ್ಸ್ಟೀನ್ ಫೈಲ್ಸ್ಗೆ ಸಂಬಂಧಿಸಿದಂತೆ ಮೋದಿ ಅವರ ಹೆಸರು ಬಂದಿರೋದನ್ನು ಉಲ್ಲೇಖಿಸಿ ಮಾತಾಡ್ತಿದ್ದಾರೆ. ಅಮೆರಿಕಾದಲ್ಲಿ ಜೆಫ್ರಿ ಎಪ್ಸ್ಟೀನ್ ಅನ್ನೋ ಸೆಕ್ಸ್ ಟ್ರಾಫಿಕಿಂಗ್ ಆರೋಪಿಯ ಫೈಲ್ಸ್ ಇತ್ತೀಚೆಗೆ ಬಹಿರಂಗ ಆಗಿತ್ತು. ಅದರಲ್ಲಿ ಮೋದಿ ಅವರ ಹೆಸರು ಉಲ್ಲೇಖ ಆಗಿದೆ ಅನ್ನೋ ಆರೋಪವೂ ಇದೆ. ಸತ್ಯ ಅನ್ನೋ ಸುಳ್ಳೋ ನಮಗೆ ಗೊತ್ತಿಲ್ಲ, ಆದರೆ ಇಂಥ ಗಂಭೀರ ಆರೋಪ ಭಾರತದ ಒಂದು ಹಿರಿಯ ರಾಜಕಾರಣಿಯಿಂದಾನೇ ಬಂದಿರೋದು ದೊಡ್ಡ ವಿಚಾರ. ಸಪೋಸ್ ಸತ್ಯ ಆಗಿದ್ರೆ ಅದರ ಪರಿಣಾಮ ದೇಶದ ಮೇಲೆ ಯಾವ ರೀತಿ ಆಗಬಹುದು ಯೋಚನೆ ಮಾಡಿ. ಇಂಟರ್ವ್ಯೂನಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಸ್ವಾಮಿಯವರು ಮತ್ತಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಅದೆಲ್ಲ ಬಿಡಿ, ಆತ ಭಾರತದಲ್ಲಿ ಅವೆಷ್ಟು ಕಳಂಕಿತ ಸಂಬಂಧ ಹೊಂದಿಲ್ಲ, ನಡತೆಗೆಟ್ಟವನಿಂದ ಇನ್ನೇನನ್ನ ನೀವು ನಿರೀಕ್ಷೆ ಮಾಡ್ತೀರಿ ಅಂತ ಅವ್ರು ಹೇಳ್ತಾರೆ. ಸೊ ಸುಬ್ರಮಣಿಯನ್ ಸ್ವಾಮಿಯವರು 3-4 ಮಹಿಳಾ ಎಂಪಿಗಳ ಹೆಸರನ್ನು ಕೂಡ ಕೊಡೋದಾಗಿ ಹೇಳಿದ್ದಾರೆ. ಟಿಕೆಟ್ ಬೇಕು ಅಂತಂದ್ರೆ ಅವರು ಮೋದಿ ಜೊತೆಗೆ ಹೋಗಬೇಕಾಗಿತ್ತು, ಒಬ್ಬರು ಸಚಿವೆಯೂ ಆಗಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಸೊ ಇದು ಬಿಜೆಪಿಯ ಒಳಗಿನ ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತತ್ತೆ. ಇಲ್ಲಿ ಇನ್ನೊಂದು ವಿಷಯ ಇದೆ. ಮೋದಿಯವರ ಅಭಿಮಾನಿಗಳು, ಅದರಲ್ಲೂ ವಿಶೇಷವಾಗಿ ಮಹಿಳಾ ಅಭಿಮಾನಿಗಳು ಮೋದಿಯವರನ್ನ ದೇವರು ಅಂತ ನೋಡ್ತಾರೆ. ಅಷ್ಟೇ ಅಲ್ಲ, ಮೋದಿಯವರು ಸಹ ಒಂದು ಇಂಟರ್ವ್ಯೂ ಅಲ್ಲಿ ನನ್ನನ್ನ ದೇವರೇ ಕಳಿಸಿದ್ದು, ನಾನು ನಾನ್ ಬಯಾಲಜಿಕಲ್ ಅಂತ ಕೂಡ ಹೇಳಿದ್ದುಂಟು. ಆದರೆ ಸುಬ್ರಮಣ್ಯನ್ ಸ್ವಾಮಿಯವರಂಥ ಹಿರಿಯ ನಾಯಕರು ಇಂಥ ಆರೋಪ ಮಾಡ್ತಿರುವಾಗ ಈ ಅಂಧಭಕ್ತಿ ಅನ್ನೋದು ಎಷ್ಟು ಅಪಾಯಕಾರಿ ಅಂತ ಗೊತ್ತಾಗತ್ತೆ. ಸೊ ರಾಜಕಾರಣವನ್ನ ವ್ಯಕ್ತಿ ಪೂಜೆಗೆ ತಿರುಗಿಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಇನ್ನು ಭಾರಿ ವೈರಲ್ ಆಗ್ತಾ ಇದ್ದಂತೆ ಈ ವಿಡಿಯೋ ಸುಬ್ರಮಣ್ಯನ್ ಸ್ವಾಮಿಯವರ ಸುರಕ್ಷತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರು ಈ ವಿಷಯವನ್ನ ಬಹಿರಂಗಪಡಿಸಿದ ನಂತರ ಹೊರಗಡೆ ಓಡಾಡೋದೇ ಅಪಾಯ ಅಂತ ಕೆಲವರು ಹೇಳ್ತಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಜಸ್ಟಿಸ್ ಲೋಯಾ ಅವರಿಗೆ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಸ್ವಾಮಿ ಅವರಿಗೂ ಏನಾದ್ರೂ ಆಗ್ಬಹುದು ಅನ್ನೋ ಭಯ ಕೂಡ ಇದೆ. ಇನ್ನು ಈ ವಿಡಿಯೋ ಏನೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಆದ್ರೆ ಅದು ಎಷ್ಟು ಹೊತ್ತು ಉಳಿಯುತ್ತೆ ಅನ್ನೋದು ಅನುಮಾನ. ಮೋದಿ ಸರ್ಕಾರದ ಅಡಿಯಲ್ಲಿ ಸೆನ್ಸಾರ್ಶಿಪ್ ಎಷ್ಟು ತೀವ್ರವಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸತ್ಯವನ್ನ ಬಯಲು ಮಾಡೋರಿಗೆ ಜೈಲು ಅಥವಾ ವಿಡಿಯೋ ಡಿಲೀಟ್ ಆಗೋದು ಸಾಮಾನ್ಯ ಅನ್ನುವಂತಾಗಿದೆ. ಇದು ಪ್ರಜಾಪ್ರಭುತ್ವ ಅಂತ ಕರೆಯುವಂಥ ದೇಶದಲ್ಲಿ ನಡೀತಾ ಇರುವಂತಹ ದುರಂತ. ಸೊ ಈ ಆರೋಪಗಳು ನಿಜವಾಗಿದ್ರೆ ಭಾರತದ ಭವಿಷ್ಯ ಎತ್ತ ಸಾಗ್ತಾ ಇದೆ. ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯಾವ ಮಟ್ಟಕ್ಕೆ ಇಳಿತಿದ್ದಾರೆ, ಮಹಿಳೆಯರನ್ನ ಟಿಕೆಟ್ಗಾಗಿ ಬಳಸಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಸೊ ಸುಬ್ರಮಣ್ಯನ್ ಸ್ವಾಮಿಯವರು ಬಿಜೆಪಿಯವರೇ ಆದರೂ ಸಹ ಇಂಥ ಸತ್ಯ ಬಯಲು ಮಾಡ್ತಾ ಇರೋದು ಅವರ ಧೈರ್ಯಕ್ಕೆ ಸಾಕ್ಷಿ. ಆದರೆ ಇಂಥ ಧೈರ್ಯವನ್ನು ತೋರಿದವರಿಗೆ ಏನಾಗತ್ತೆ ಅನ್ನೋ ಭಯನೂ ನಮ್ಮಲ್ಲಿದೆ. ಸೊ ಭಾರತದ ರಾಜಕಾರಣ ಇಂದು ವ್ಯಕ್ತಿ ಪೂಜೆ, ಅಂಧಭಕ್ತಿಯಲ್ಲಿ ಸಿಲುಕಾಕೊಂಡಿದೆ. ಮೋದಿಯವರನ್ನ ದೈವವಾಗಿ ಕಾಣುವಂಥ ಅಭಿಮಾನಿಗಳು ಈ ಆರೋಪಗಳನ್ನು ನೋಡಿ ಏನು ಹೇಳ್ತಾರೆ? ಅದೆಲ್ಲ ಸುಳ್ಳು ಅಂತ ಹೇಳೋದು ಸುಲಭ, ಆದರೆ ಸುಬ್ರಮಣ್ಯನ್ ಸ್ವಾಮಿಯವರಂಥ ಒಳಗಿನ ವ್ಯಕ್ತಿ, ಅದರಲ್ಲೂ ಬಿಜೆಪಿ ಒಳಗಿನ ವ್ಯಕ್ತಿ ಹೇಳ್ತಾ ಇರುವಾಗ ಅದ್ರ ಬಗ್ಗೆ ಯೋಚಿಸ್ಬೇಕಲ್ವಾ?
ಈ ಘಟನೆ ಭಾರತದ ರಾಜಕೀಯ ವ್ಯವಸ್ಥೆಯ ದುರ್ಬಲತೆಯನ್ನು ಬಯಲು ಮಾಡುತ್ತೆ. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಮೋದಿ ಹೆಸರು ಬಂದಿರೋದು ಸುಳ್ಳಾಗಿರ್ಬೋದು ಅಥವಾ ಸತ್ಯ ಕೂಡ ಆಗಿರ್ಬೋದು. ಅದಕ್ಕೆ ಮೋದಿ ಟ್ರಂಪ್ ಹೇಳ್ದಂತೆ ಕುಣಿತಾನೂ ಇರ್ಬೋದು, ಗೊತ್ತಿಲ್ಲ. ಆದರೆ ಎಲ್ಲ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡಿದಾಗ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ನೈತಿಕತೆ ಎಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿ ಮಾತನಾಡೋ ಸ್ವಾತಂತ್ರ್ಯ ಎಷ್ಟಿದೆ, ಇವುಗಳ ಬಗ್ಗೆ ಪ್ರಶ್ನಿಸುವಂಥ ಸಮಯ ಬಂದಿದೆ. ಸುಬ್ರಮಣ್ಯನ್ ಸ್ವಾಮಿಯವರು ಈಗ ತಮ್ಮ ಹೇಳಿಕೆಯನ್ನು ಮುಂದುವರಿಸ್ತಿದ್ದಾರೆ. ಅವರು ಎಪ್ಸ್ಟೀನ್ ಫೈಲ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಪಡೆಯೋ ಪ್ರಯತ್ನದಲ್ಲಿದ್ದಾರೆ ಅಂತ ಸಹ ಹೇಳಿದ್ದಾರೆ. ಇದರಿಂದ ಇನ್ನಷ್ಟು ಸತ್ಯಗಳು ಬಯಲಾಗಬಹುದು. ಆದರೆ ಅದು ಬಯಲಾದ್ರೆ ಏನಾಗುತ್ತೆ, ಸರ್ಕಾರ ಅದನ್ನು ಹೇಗೆ ನಿಭಾಯಿಸುತ್ತೆ, ಸೆನ್ಸಾರ್ಶಿಪ್ ಹೆಚ್ಚಾಗತ್ತಾ, ಇಲ್ಲ ಅಂತಂದ್ರೆ ಸುಬ್ರಮಣ್ಯನ್ ಸ್ವಾಮಿ ಅವರಿಗೆ ಏನಾದರೂ ಅಪಾಯ ಆಗತ್ತಾ? ಈ ಎಲ್ಲ ವಿಷಯಗಳು ನಮ್ಮ ದೇಶದ ಭವಿಷ್ಯಕ್ಕೆ ಸಂಬಂಧಿಸಿರೋದು. ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ರೆ ಅದು ದೇಶಕ್ಕೆ ದೊಡ್ಡ ಹಾನಿ. ಮಹಿಳೆಯರನ್ನ ಅವಮಾನಿಸುವಂಥ ವ್ಯವಸ್ಥೆಯನ್ನ ನಾವು ಸ್ವೀಕರಿಸಲೇಬಾರದು. ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಆರೋಪಗಳು ಬರ್ತಾ ಇರೋದು ದುರಂತ. ನಾವಿದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸತ್ಯ ಬಯಲಾಗಲಿ, ಆದರೆ ಅದು ಬಯಲಾಗೋ ಮುನ್ನ ಸೆನ್ಸಾರ್ಶಿಪ್ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗಬಾರ್ದು. ಇದು ನಮ್ಮ ದೇಶದ ರಾಜಕಾರಣದ ದುರಂತ ಕಥೆಯ ಒಂದು ಅಧ್ಯಾಯ. ನೋಡೋಣ ಮುಂದೇನಾಗತ್ತೆ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.